ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MC ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಟ್ ಡೈಮೆನ್ಷನ್ 30x31 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ. ಲೆಂತ್ ಬೈ 31 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 930 ಸ್ಕ್ವೇರ್ ಫೀಟ್ ಬರುತ್ತೆ ಇದು ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ನಾರ್ತ್ ಇರುತ್ತೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ ಕೂಡ 2 BHK ಮಾಡಿದ್ದಾರೆ. ಸೊ ಒಂದು ಮನೇಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 20-25,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಏರಿಯಾ ಕೂಡ ನೋಡ್ಬೋದು, ಡೆವಲಪ್ ಆಗಿದೆ, ಡೀಸೆಂಟ್ ಆಗಿದೆ ಏರಿಯಾ ಕೂಡ. ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಸೊ ರೋಡೆಲ್ಲ ಹಾಕ್ತಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾರಿಂದ ರೋಡೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಮೇನ್ ಗೇಟ್ ಇದು. ಮೇನ್ ಗೇಟೆಲ್ಲ 16 mm ಐರನ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ, ಮನೆಗೆ 2 ಕಾರ್ ಹಾಕ್ಕೋಬೋದು ಆರಾಮಾಗಿ. ಸೊ ಇದು ಗ್ಯಾಸ್ ಕನೆಕ್ಷನ್ 3 ಮನೆಗೂ ಇಂಡಿವಿಜುವಲ್ ಪಾರ್ಟಿಷನ್ ಮಾಡಿಸಿದ್ದಾರೆ. ಸೇಫ್ಟಿ ಗ್ರಿಲ್ ಹಾಕ್ಕೊಡ್ತಾರೆ ಅದಕ್ಕೆ. ಸರೌಂಡಿಂಗ್ ಕಾಂಪೌಂಡ್ ಕೂಡ ನೋಡ್ಬೋದು. ಮನೆ ಸುತ್ತಲೂ ನೀಟಾಗಿ ಪ್ಯಾಸೇಜ್ ಎಲ್ಲ ಬಿಟ್ಟು ಕಾಂಪೌಂಡೆಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಪಾರ್ಕಿಂಗ್ ಎಲ್ಲನೂ 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಆ್ಯಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾಗೆಲ್ಲೂ. ಪಾರ್ಕಿಂಗ್ ಏರಿಯಾ ಎಲ್ಲ ಕೂಡ ಅಷ್ಟೇ POP ಮಾಡಿಸಿದ್ದಾರೆ ನೋಡ್ಬೋದು. ಸೊ ಇಲ್ಲಿ 5 ಸೀಟರ್ ಕಾರ್ 2 ಹಾಕ್ಕೋಬೋದು. ಈಸಿಯಾಗಿ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದುಬಿಟ್ಟು 4 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ, 4 ಮನೆಗೆ ಬರುತ್ತೆ. ಸೊ ಮೀಟರ್ಸ್ ಎಲ್ಲ ಇನ್ನೂ ಪರ್ಮನೆಂಟ್ ಮಾಡಿಲ್ಲ, ಮಾಡಿಕೊಡ್ತಾರೆ ಎಲ್ಲನೂ. ಸೊ ಮನೆಗೆಲ್ಲ 2 kW ಹಾಕ್ಕೊಡ್ತಾರೆ. ಕಾಮನ್ ಏರಿಯಾ ಬೋರ್ವೆಲ್ಗೆಲ್ಲ 3 kW ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸೊ ಸಿಂಗಲ್ ಬೆಡ್ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಮನೆಗೆ ಓನ್ ಬೋರ್ವೆಲ್ಲು ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಕಾವೇರಿ ಕನೆಕ್ಷನ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನು ವಾಟರ್ ಬಿಟ್ಟಿಲ್ಲ ಅಷ್ಟೇ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಸೊ ಬ್ಯಾಕ್ ಸೈಜ್ ಕೂಡ ನೋಡ್ಬೋದು, ಪ್ಯಾಸೇಜ್ ಇದು 1.5 ಫೀಟ್ ಕೊಟ್ಟಿದ್ದಾರೆ ನೀಟಾಗಿ. ಎಲ್ಲ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು ಗ್ರೌಂಡ್ ಫ್ಲೋರಲ್ಲಿ. ಸೊ ಮೇನ್ ಡೋರೆಲ್ಲ ಅಷ್ಟೇ ಟೀ ಕುಡ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಅಷ್ಟೇ ಗ್ರಾನೈಟೇ ಯೂಸ್ ಮಾಡಿರುವಂಥದ್ದು. ಟೋಟಲ್ ಬಿಲ್ಡಿಂಗ್ ಗ್ರಾನೈಟೇ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಹಾಲಲ್ಲಿ TV ಯೂನಿಟ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ರೂಮ್, ಕಾಮನ್ ರೂಮ್ ಇದು. ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ. ವಿಂಡೋ ಎಲ್ಲ ವುಡನ್ ವಿಂಡೋನೇ, ಎಲ್ಲನೂ 3x4 ವಿಂಡೋಸ್ ಎಲ್ಲ ಕೊಟ್ಟಿರುವಂಥದ್ದು. ರೆಡ್ ಸಾಲ್ ಮೆಟೀರಿಯಲ್ ವಿಂಡೋಸ್ ಎಲ್ಲನೂ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ಲಸ್ ಕಾಮನ್ ರೆಸ್ಟ್ ರೂಮ್ ಇದು. ಕಾಮನ್ ರೆಸ್ಟ್ ರೂಮ್ ಡೋರ್ಸಲ್ಲಿ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟಿದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿರುವಂಥದ್ದು. ಈಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ನೋಡೋಣ. ಹೇಳಿದ್ನಲ್ಲ, ಒಂದು ಮನೇಲಿ ಓನರ್ ಇದ್ದು ಒಂದು 20-25,000 ಈಸಿಯಾಗಿ ರೆಂಟ್ ಕೂಡ ಸಿಗುತ್ತೆ ನಿಮಗಿದು. ಸೊ ಇನ್ನೊಂದು ಟೈಮ್ ಕಾರ್ ಪಾರ್ಕಿಂಗ್ ಎಲ್ಲ ನೋಡ್ಬೋದು. 2 ಕಾರ್ ಆರಾಮಾಗಿ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ನೋಡ್ಬೋದು, ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಗೇಜ್ ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಇದು 2 BHK. ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸು 2x4ದು. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ಬರ್ಮಾ ಬಾರ್ಡರ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಹ್ಯಾಂಡಲ್ಸು ಲಾಕ್ಸ್ ಎಲ್ಲನೂ ಯುರೋಪ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಕೂಡ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು. ಎಂಟ್ರಿ ಆಗಿದ ತಕ್ಷಣ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಹಾಕಿರುವಂಥದ್ದು. ಸೊ ಅಲ್ಲಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ. ಒಂದು ವಾಲ್ಗೆ ಫುಲ್ TV ಯೂನಿಟ್ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ವಿಂಡೋ 2 ವಿಂಡೋ ಕೊಟ್ಟಿದ್ದಾರೆ. ಫ್ರಂಟ್ಗೊಂದು, ಬ್ಯಾಕ್ ಸೈಡ್ ಒಂದು ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ ವುಡನ್ ವಿಂಡೋ ಕೊಟ್ಟಿರುವಂಥದ್ದು. ಬಾರ್ಡ್ರೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಿಂಡೋ ಮೆಟೀರಿಯಲ್ ಎಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ವುಡನ್ ವಿಂಡೋಸ್ ಎಲ್ಲನೂ. TV ಯೂನಿಟ್ ಎಲ್ಲ UPS ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಹಾಲ್ ಸೆಟ್ ಮಾಡ್ಕೊಂಡು ಡೈನಿಂಗ್ ಹಾಕೋಬೋದು. ಇದು ವಾಶ್ ಬೇಸಿನ್ ಇದು. ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಸೊ ನೀಟಾಗಿ ಟೈಲ್ಸ್ ಎಲ್ಲ ಹಾಕಿದರೆ ವಾಲ್ಗೆಲ್ಲ ವಾಟರ್ ಎಲ್ಲ ಫುಲ್ ಇದಾಗ್ತಾರೆ ಅಂತ ಹೇಳ್ಬಿಟ್ಟು. ಇದು ಪೂಜಾ ರೂಮ್ ಇದು. ಮೇನ್ ಡೋರ್ ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ಬಾರ್ಡ್ರೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಪೂಜಾ ರೂಮೆಲ್ಲ ಅಷ್ಟೇ ಆ್ಯಸ್ ಪರ್ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಡಿಸೈನ್ ಕೊಟ್ಟಿದ್ದಾರೆ ಕಿಚನ್ ಆರ್ಚ್ ಎಲ್ಲನೂ. ಸೊ ಮಾಡ್ಯುಲರ್ ಕಿಚನ್ ಇದು. ಕಿಚನ್ ಕೂಡ ನೋಡ್ಬೋದು, ತುಂಬ ಡೀಸೆಂಟ್ ಸೈಜ್ ಇಲ್ಲ, ಅದು ಸ್ಪೇಸಿಯಸ್ ಆಗಿದೆ ಕಿಚನ್ ಕೂಡ. ಆಮೇಲೆ L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಕಿಚನ್ಗೆ ಯುಟಿಲಿಟಿ ಇದು. ಡೋರ್ಸ್ ಎಲ್ಲ ಅಷ್ಟೇ ಇದು UPC ಡೋರ್ಸ್, ಫ್ಲಶ್ ಡೋರ್ಸ್ ಎಲ್ಲನೂ ಇದು. ಯುಟಿಲಿಟಿಗೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ. ಸೊ ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು, ಅದಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆ್ಯಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಅದು ತುಂಬ ನೀಟಾಗಿ ಒಳ್ಳೆ ಪ್ಲ್ಯಾನ್ಡಾಗಿ ಕಟ್ಟಿದ್ದಾರೆ. ಸೊ 930 ಸ್ಕ್ವೇರ್ ಫೀಟ್ ಆದ್ರೂ ತುಂಬ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಡೋರ್ಸ್ ಎಲ್ಲ ನೋಡ್ಬೋದು, UPC ಫ್ಲಶ್ ಡೋರ್ಸ್ ಎಲ್ಲ ಕೊಟ್ಟಿರುವಂಥ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇದು. ಡೋರ್ಸಲ್ಲೇ MD ಕಂಪ್ನಿ ಇದೆ ಅಂತ ಹೇಳ್ಬಿಟ್ಟು.
ಒಳ್ಳೆ ಡೋರ್ಸ್ ಇದು. ಇಲ್ಲೂ ಫುಲ್ ವಾಲ್ಗೆ ಕಬೋರ್ಡ್ ಮಾಡಿಸಿದ್ದಾರೆ ವಿತ್ ಕಂಪ್ಯೂಟರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟೆಲ್ಲ ಇಲ್ಲಿ ಬರುತ್ತೆ. ಸ್ಟ್ಯಾಂಡಿಂಗ್ ಮಿರರೆಲ್ಲ ಹಾಕ್ಕೊಡ್ತಾರೆ. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ, ರಿಮೈನಿಂಗ್ ಎಲ್ಲ ನಾರ್ಮಲ್ ಮಾಡಿಸಿದ್ದಾರೆ. ಇದು ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಸಹ WPC ಡೋರ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲೆಲ್ಲ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಸಿಂಗಲ್ ಪೀಸ್ ಕಮೌಂಟೆಡ್, ವಾಲ್ ಮೌಂಟೆಡ್, ಜಾಗ್ವರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲದನ್ನು. ಸೊ ರೆಸ್ಟ್ ರೂಮ್ಸ್ಗೆಲ್ಲನು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ, ನೋಡ್ಬೋದು. ಇಲ್ಲೆಲ್ಲ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ರೂಮ್ ಇದು. ಇದು ಕೂಡ ನೋಡ್ಬೋದು ರೂಮ್ ಸೈಜ್. ಇದು 9x10 ಬರುತ್ತೆ ರೂಮ್ ಸೈಜು. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು ನೀವು. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ, POP ಮಾಡಿಸಿದ್ದಾರೆ ಸಿಂಪಲ್ಲಾಗಿ. ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಮಾಡಿಸಿದ್ದಾರೆ, ನೋಡ್ಬೋದು. ಸ್ಟೋರೇಜ್ಗೆ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದ್ದಾರೆ. ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು ಫಸ್ಟ್ ಫ್ಲೋರಲ್ಲಿ. ಈಗ ಸೆಕೆಂಡ್ ಫ್ಲೋರ್ ನೋಡ್ಬೋಣ. ಸೊ ಇದರಲ್ಲಿ ಬೇಕಾದರೆ ಓನರ್ ಉಳ್ಕೋಬೋದು, ರಿಮೈನಿಂಗ್ 2 ಮನೆಯೂ ರೆಂಟೆಡ್ ಮಾಡ್ಬೋದು. ಸೊ ಆ ಥರ ಆಪ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಇದು ಸೇಮ್ ಇರುತ್ತೆ. ಸೊ ಈಗ ಏನು ಕೆಳಗಡೆ ನೋಡಿದ್ವಲ್ಲ ಅದೇ ಥರನೇ ವರ್ಕ್ ಮಾಡಿದ್ದಾರೆ, ಅದೇ ಥರನೇ ಇರುತ್ತೆ ಮನೆ ಕೂಡ. ಪ್ಲಾನಿಂಗ್ ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಈ ಕಡೆ ಪ್ಯಾಸೇಜ್ ಹಾಲ್ ಹೈಟ್ ಕೂಡ ಅಷ್ಟೇ. ಇದು ಆಲ್ಮೋಸ್ಟ್ 3 ಫೀಟ್ ಕೊಟ್ಟಿದೆ. ಅದ್ರ ಮೇಲೆ ಮತ್ತೆ SS ರೈಲಿಂಗ್ಸ್ ಬರುತ್ತೆ ಅಲ್ಲಿ. ಸೊ ಅಲ್ಲಿ ಕೂಡ ರೈಲಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಇದು 2 ಬೆಡ್ರೂಮ್ ಇದು ಸೆಕೆಂಡ್ ಫ್ಲೋರಲ್ಲಿ. ಸೊ ಇದರಲ್ಲಿ ಕೂಡ ನೋಡ್ಬೋದು TV ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ವಿತ್ UPS ಪಾಯಿಂಟ್, 2 ವಿಂಡೋ ಎಲ್ಲ ಪ್ರೊವೈಡ್ ಮಾಡಿ, ಫ್ರಂಟಿಗೆ ಒಂದು ಬ್ಯಾಕ್ ಸೈಡ್ ಒಂದು ಕೊಟ್ಟಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ, ನೋಡ್ಬೋದು. ಜಸ್ಟ್ POP ಡಿಸೈನ್ ಮತ್ತು TV ಯೂನಿಟ್ ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ, ಇನ್ನೆಲ್ಲ ಸೇಮ್ ಇರುತ್ತೆ, ನೋಡ್ಬೋದು. ಪೂಜಾ ರೂಮ್ಗೂ ಟೀ ಕುಡ್ಡೆ ಹಾಕಿದ್ದಾರೆ, ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ, ಅದಕ್ಕೂ ಯುಟಿಲಿಟಿ ಅಟ್ಯಾಚ್ ಕೂಡ ಇರುತ್ತೆ. ಸೊ ಇದು ಡೈನಿಂಗ್ ಹಾಲ್ ಕೂಡ ಹಾಕ್ಕೋಬೋದು, ಡೈನಿಂಗ್ ಕೂಡ ಸೆಟ್ ಮಾಡ್ಕೋಬೋದು ಇಲ್ಲಿ ಬೇಕಾದರೆ. ಸೊ ಕಿಚನ್ ಆರ್ಸ್ ಎಲ್ಲ ನೋಡ್ಬೋದು. ಕೆಳಗಡೆ ಏನು ಡಿಸೈನ್ ನೋಡಿ ಸೇಮ್ ಡಿಸೈನೇ ಕೊಟ್ಟಿದ್ದಾರೆ. ಸೊ ಈ ಕಡೆ ಯುಟಿಲಿಟಿ ಕೂಡ ಇದೆ ಕಿಚನ್ಗೆ ಅಟ್ಯಾಚ್ ಹಾಕಿ. ಮೇಲ್ಗಡೆ ಲಾಫ್ಟಲ್ಲಿ L ಶೇಪಲ್ಲಿ ಮಾಡಿದ್ದಾರೆ, ಬಾಸ್ಕೆಟ್ಸ್ ಎಲ್ಲ L ಶೇಪಲ್ಲಿ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ವಾಷಿಂಗ್ ಮಿಷಿನ್ ಎಲ್ಲ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಚಿಕ್ಕದಾಗಿ ಹಟ್ಟ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲೂ ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ ಇಲ್ಲೂ ಕೂಡ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಕಬೋರ್ಡ್ ಎಲ್ಲ ನೋಡ್ಬೋದು, ಫುಲ್ ವಾಲ್ಗೆ ಕೊಟ್ಟಿದ್ದಾರೆ ಕಬೋರ್ಡು, ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ಇದು ರೂಮ್ ಸೈಜ್ 10 ಬೈ ಆಲ್ಮೋಸ್ಟ್ 11 ಫೀಟ್, ಇಲ್ಲಿ 12 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 12 ಫೀಟ್ ಬರುತ್ತೆ, ವಿಡ್ತ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಆರಾಮಾಗಿ. ಒಂದು ಸೈಡ್ಗೆ ಫುಲ್ ಕಿಂಗ್ ಸೈಜ್ ಕಟ್ ಹಾಕ್ಕೊಂಡ್ರು ಆಲ್ಮೋಸ್ಟ್ ಒಂದು 4 ಫೀಟ್ ಗ್ಯಾಪ್ ಕೂಡ ಇರುತ್ತೆ. ಮೇಲ್ಗಡೆ ಡೋರ್ ಮೇಲ್ಗಡೆ ಕೂಡ ನೋಡ್ಬೋದು, ಅಲ್ಲೊಂದು ಕಬೋರ್ಡ್ ಮಾಡಿಸಿದ್ದಾರೆ, ಅಲ್ಲೂ ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು ರೆಸ್ಟ್ ರೂಮ್ ಪ್ಲೇಸಲ್ಲಿ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದಕ್ಕೂ ಅಷ್ಟೇ ಡೋರ್ಸಲ್ಲಿ WPC ಡೋರ್ಸ್ ಮಾಡಿದ್ದಾರೆ. ಇದಕ್ಕೆ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವಾಲ್ ಮೌಂಟೆಡ್ ಬರೋದಿಲ್ಲ. ಸಿಂಗಲ್ ಮೌಂಟೆಡ್ ಬರುತ್ತೆ 2 ರೆಸ್ಟ್ ರೂಮ್ಗೂ. ಇದು ಕಾಮನ್ ರೂಮ್ ಇದು. ಇಲ್ಲೂ ನೋಡ್ಬೋದು POP ಮಾಡಿಸಿದ್ದಾರೆ, ವಾಲ್ಗೆಲ್ಲ ಫುಲ್ ಇದೆಲ್ಲ ಹಾಕ್ಸಿದ್ದಾರೆ, ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸ್ವಿಚಸ್ ಎಲ್ಲ ಅಷ್ಟೇ ಟೋಟಲ್ ಹೈಫೈ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಟೋಟಲ್ ಎಲ್ಲ ಸ್ವಿಚಸ್ಸನ್ನು ಹೈಫೈ ಮೆಟೀರಿಯಲ್ ಕೊಟ್ಟಿದ್ದಾರೆ. ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಕಂಪ್ನಿದು ಕೊಟ್ಟಿದ್ದಾರೆ. ಇನ್ಸೈಡ್ ಪೇಂಟಿಂಗ್ಸ್ ಎಲ್ಲ ಅಷ್ಟೇ ಏಷ್ಯನ್ ರಾಯಲ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಔಟ್ಸೈಡ್ ಎಲ್ಲ ಡಸ್ಟ್ ಪ್ರೂಫ್ ಪೇಂಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಟೋಟಲ್ ಇದು ಅಲ್ಟಿಮಾ ಡಸ್ಟ್ ಪ್ರೂಫ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ ಏಷ್ಯನ್ ಕಂಪ್ನಿದು ಟೋಟಲ್ ಔಟ್ಸೈಡ್ ಬಿಲ್ಡಿಂಗ್ ಎಲ್ಲನೂ. ಸೊ ಬಿಲ್ಡಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಇನ್ನು ರಿಮೈನಿಂಗ್ ಓಪನ್ ಟೆರಸ್ ಇರುತ್ತೆ. ವಾಟರ್ಗೆ ಅಂತ ಹೇಳ್ಬಿಟ್ಟು ಒಂದು ಟ್ಯಾಂಕ್ ಪ್ರೊವೈಡ್ ಮಾಡಿ 2000 ಲೀಟರ್ದು ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ ಏನು ಕೊಡೋದಿಲ್ಲ, ಸೋಲಾರ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ಸೋಲಾರ್ ನೀವು ಹಾಕ್ಸ್ಕೋಬೇಕಾಗುತ್ತೆ. ಸೊ ಇದು ಫ್ಲೋರಿಂಗ್ ಕೂಡ ಅಷ್ಟೇ ಇಲ್ಲೇ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ವಾಷಿಂಗ್ ಏರಿಯಾಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ, ಅಲ್ಲೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಬೇಕಾದರೆ ವಾಟರ್ ಟ್ಯಾಂಕ್ ರೂಮ್ ಕೂಡ ಇದೆ. ಸೊ ಅಲ್ಲಿ ಬೇಕಾದ್ರೆ ಗೇಟ್ ಹಾಕ್ಕೊಂಡು ಸ್ಟೋರೇಜ್ ಕೂಡ ಮಾಡ್ಬೋದು. ಸರೌಂಡಿಂಗ್ ಏರಿಯಾ ಎಲ್ಲ ನೋಡ್ಬೋದು, ಡೆವಲಪ್ ಆಗಿದೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಈವನ್ BDA ಲೇಔಟ್ ಕೂಡ ಬರ್ತಿದೆ ಆಲ್ರೆಡಿ. ಆಲ್ಮೋಸ್ಟ್ 4500 ಎಕರ್ಸಲ್ಲಿ ಬರ್ತಾ ಇರುವಂಥ ಲೇಔಟ್ ಅದು.
ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸ್ ಎಲ್ಲ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,35 lakhs ಹೇಳ್ತಾರೆ. 1,35 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಲಕ್ಷ್ಮೀಪುರ ಟು ಅಬ್ಬಿಗೆರೆ ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ರಾಜಲಕ್ಷ್ಮಿ ಹಾಸ್ಪಿಟ್ಲ್ ಹತ್ರ ಬರುತ್ತೆ ಇದು. ಸಂಭ್ರಮ್ ಕಾಲೇಜ್ಗೆ ಜಸ್ಟ್ 1.5 kilometers ಆಗುತ್ತೆ. ಮತ್ತು ಇದಕ್ಕೆ BL ಸರ್ಕಲ್ಗೆ ಜಸ್ಟ್ ಒಂದು 4 to 5 kilometers ಆಗುತ್ತೆ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 6 kilometers ಆಗುತ್ತೆ. ಈ ಥರ ಒಳ್ಳೆಯ ಲೊಕೇಶನಲ್ಲಿದೆ ಪ್ರಾಪರ್ಟಿ ಕೂಡ. ಫುಲ್ ವಿಡಿಯೋಲಿ ಫುಲ್ ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ ವಿಸಿಟ್ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ಬಜೆಟ್ ಕೂಡ ಅಷ್ಟೇ ಫ್ರೆಂಡ್ಲಿ ಇದರಲ್ಲಿದೆ. ಲೋನ್ ಕೂಡ ಸಿಗುತ್ತೆ, ಈಸಿಯಾಗಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ನಾವು ಬೇಕಾದರೆ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.